ಹಾಯ್ ಎಲ್ರಿಗೂ ನಮಸ್ಕಾರ. ವೀಕೆಂಡ್ ಅಂತ ಬಂದರೆ ಎಲ್ಲರೂ ಪಬ್ಬು ಪಾರ್ಟಿ ಅಂತ ಹೋದರೆ ನಾವಿವತ್ತು ನಮ್ಮ ಗದ್ದೆಗೆ ಹೋಗ್ತಾ ಇದ್ದೀವಿ. ಯಾಕೆ ಅಂದರೆ ನಮ್ಮ ಗದ್ದೆಗೆ ಉಪ್ಪು ಹಾಕಬೇಕಾಗಿತ್ತು. ನೋಡಿ ನಮ್ಮ ಮನೆಯವರು ಅಳೆದು ತೂಗಿ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ. ನಾವು ಸೀಮೆ ಹುಲ್ಲು ಮತ್ತು ಹಲ್ಜೋಳ ಎರಡನ್ನೂ ಒಟ್ಟಿಗೆ ಹಾಕಿದ್ವಿ. ಬಟ್ ಸೀಮೆ ಹುಲ್ಲು ಮೇಲ್ಗಡೆನೆ ಬಂದಿಲ್ಲ ಅಂತಂದ್ಬಿಟ್ಟು ಸೀಮೆ ಹುಲ್ಗೆ ಹಾಕ್ತಿದ್ವಿ. ಬಿಸಿಲಾಗೋವರೆಗೂ ಏನು ಮಾಡ್ತಿದ್ರಿ ಅಂದರೆ ಬಿಸಿಲು ಬರೋಕ್ಕಿಂತ ಮುಂಚೆ ಹಾಕಿದ್ರೆ ಇಬ್ಬನಿ ಇರುತ್ತೆ, ಆಗ ಎಲೆ ಮೇಲೆ ಉಪ್ಪುಗಳು ಕೂತು ಎಲೆ ಹಾಳಾಗುತ್ತೆ ಅಂತ ಅಂದ್ಬಿಟ್ಟು ಬಿಸಿಲು ಬಂದಾದ್ಮೇಲೆ ಹಾಕಕ್ಕೆ ಬಂದ್ವಿ. ಇರೋ ಬರೋ ವರ್ಕ್ ಡೌಟ್ನೆಲ್ಲ ಕ್ಲಿಯರ್ ಮಾಡಿಕೊಂಡು ವರ್ಕ್ ಸ್ಟಾರ್ಟ್ ಮಾಡಿದ್ವಿ. ಉಪ್ಪು ಹಾಕೋಕ್ಕೆ ಸ್ಟಾರ್ಟಿಂಗ್ ಅಂತೂ ನನಗೆ ಆ ಸೀಮೆ ಹುಲ್ಲನ್ನ ಫೈಂಡ್ ಔಟ್ ಮಾಡೋದಕ್ಕೆ ಕಷ್ಟ ಅನ್ನಿಸ್ತಿತ್ತು. ಆಮೇಲೆ ಇವರು ಕೂಡ ಜೊತೆಗೆ ಬಂದರು. ಅಂದರೆ ಎರಡು ಕೂಡ ಒಂದೇ ಲೆಂತಲ್ಲಿ ಇರೋದ್ರಿಂದ ನಮಗೆ ಕನ್ಫ್ಯೂಸ್ ಆಗ್ತಿತ್ತು. ಬಟ್ ಆಮೇಲೆ ಫುಲ್ಲು ಫಾಸ್ಟ್ ಆಗಿಬಿಟ್ಟೆ ನಾನು. ಹಾಗೆ ನಾನು ಸ್ವಲ್ಪ ಸ್ಟಾರ್ಟಿಂಗು ನಿಧಾನ ಆದರೂ ಆಮೇಲೆ ಫುಲ್ ಎಕ್ಸ್ಪರ್ಟ್ ಆಗಿಬಿಡ್ತೀನಿ. ಉಪ್ಪು ಖಾಲಿ ಆದಾಗ ನನ್ನ ಮಗನೇ ತೊಗೊಬಂದು ಕೊಡ್ತಿದ್ದ. ಹೆಂಗೋ ಇಬ್ಬರು ಸೇರಿ ಒಂದು ಕಡೆಯಿಂದ ಹಾಕ್ಕೊಂಡು ಬಂದ್ವಿ. ಈ ಕೆಲಸ ಮಾಡೋ ವೀಡಿಯೋ ಹಾಕ್ತಿದ್ದೀನಿ, ವೀಡಿಯೋಗೋಸ್ಕರನೇ ಕೆಲಸ ಮಾಡ್ತಿದ್ದೀನಿ ಅಂತ ಅಂದ್ಕೋಬೇಡಿ. ಕೆಲಸ ಮಾಡ್ತಿರ್ಬೇಕಾದ್ರೆ ವೀಡಿಯೋ ಮಾಡಿ ಹಾಕ್ತಿದ್ದೀನಿ. ನಮ್ಮಮ್ಮ ಅಜ್ಜಿ ಎಲ್ಲ ಬೆಳಿಗ್ಗೆನೇ ಎದ್ದು ಅದು ಮಾಡ್ತಿದ್ರು ಇದು ಮಾಡ್ತಿದ್ರು, ನೀನು ಜಸ್ಟ್ ಊಟ ತೊಗೊಂಬಂದಾಗ ಅಥವಾ ಉಪ್ಪು ಹಾಕ್ಬೇಕಾದ್ರೆ ಈ ಥರ ವೀಡಿಯೋ ಮಾಡ್ತಿದ್ಯಾ ಅಂತೆಲ್ಲ ಡೈಲಾಗ್ ಹೇಳಕ್ಕೆ ಬರಬೇಡಿ. ಅವ್ರ ಕೆಲಸ ಅವರ ಒಂದು ಕಾಲಘಟ್ಟದಲ್ಲಿ ಏನಿತ್ತು ಅದನ್ನು ಅವ್ರು ಮಾಡ್ತಿದ್ರು. ನನ್ನ ಕಾಲಘಟ್ಟದಲ್ಲಿ ಏನಿದೆ ನಾನು ಏನು ಮಾಡೋದಕ್ಕೆ ಸಾಧ್ಯ ಅದನ್ನು ನಾನು ಮಾಡ್ತೀನಿ. ನನ್ನನ್ನು ಹೀಗಂತ ಹೇಳಿ ಎಲ್ಲ ಜಡ್ಜ್ ಮಾಡಬೇಡಿ, ಓಕೆನಾ. ಅಲ್ಲಿಂದ ಬಂದು ಮತ್ತೆ ನನ್ನ ಒಂದು ಏನು ಪರಿಕರಗಳು ಅಂತಲೇ ಹೇಳ್ಬೋದು ಅದನ್ನೆಲ್ಲ ತೊಗೊಂಡು ಬಂದೆ. ನನಗಂತೂ ಫುಲ್ಲು ಸ್ವೆಟ್ ಆಗ್ತಿತ್ತು, ಬೆವ್ರು ಬೀಳ್ತಿತ್ತು ಕಣ್ರಿ. ಕಳ್ಬೇವರು ಅಂತಲೇ ಅನ್ಕೋಬೋದು. ಅವಾಗವಾಗ ಈ ಥರ ಕೆಲಸ ಮಾಡಿದ್ರೆ ಒಳ್ಳೆಯದು ಅನಿಸುತ್ತೆ ಅಲ್ವಾ, ಏನಂತೀರಾ? ಓಕೆ, ಅಲ್ಲಿಂದ ಬಂದು ಸೆಕೆಂಡ್ ಶಿಫ್ಟ್ ಅಂತಲೇ ಹೇಳ್ಬೋದು. ಇದು ನನ್ನ ಹಾಲಿಡೇ ವ್ಲಾಗ್ ಆಗಿರೋದ್ರಿಂದ ಈ ಕೆಲಸನೂ ನಂದೇ. ಬಂದು ನಮ್ಮ ಹಸುಗಳೇನಿದೆ ಅದನ್ನೆಲ್ಲ ಗೊಂತು ಕಟ್ಟಾಕಿ, ಬಿಸಿಲಿತ್ತು, ಆಲೆ ಬಿಸಿಲು ಜಾಸ್ತಿ ಆಗಿರೋದ್ರಿಂದ ಅವನು ಅಗರುತ್ತಾಯಿತು. ಅಲ್ಲಿಂದ ಬಂದು ಹಸುಗಳನ್ನ ಕಟ್ಟಾಕಿ ಅವಕ್ಕೆ ಮೇವು ಹಾಕೋದು ಕೂಡ ನಂದೇ ಆಗಿರುತ್ತೆ ಕೆಲಸ. ರಜಾ ಇದ್ದಾಗ ಒಂದಿನ ಅಲ್ವಾ ಮಾಡೋದು, ಅದಕ್ಕೆ ಖುಷಿಯಿಂದ ಮಾಡ್ತೀನಿ. ನಾನಿದ್ದರೆ ಮಾಡ್ತೀನಿ, ಇಲ್ಲ ಅಂದರೆ ನಮ್ಮ ಮನೇಲಿ ಮಾಡ್ತಾರೆ. ಇದೊಂದು ನಮ್ಮ ಮನೇಲಿರೋ ಪುಟ್ಟ ಕಂದಮ್ಮ. ಏನೋ ಇದು ನೋಡಿದರೆ ತುಂಬ ಖುಷಿಯಾಗುತ್ತೆ. ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ಖಂಡಿತ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಮತ್ತು ಇದೇ ರೀತಿಯ ವೀಡಿಯೋಸ್ಗೋಸ್ಕರ ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೂ ತುಂಬಾ ಥ್ಯಾಂಕ್ಸ್. ಬಾಯ್.